ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡಲಬಾಗಿಲು ಮುಳುಬಾಗಿಲು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಜಾದ್ ಯುವಕರ ಸಂಘ ಹಾಗೂ ಕೋಲಾರ ಲೇಕ್ ಸೈಡ್ ರೋಟರಿ ಕ್ಲಬ್ ಮತ್ತು ಗ್ರಾಮ ವಿಕಾಸ ಸಂಸ್ಥೆ ವತಿಯಿಂದ ಉಚಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆಜಾದ್ ಯುವಕರ ಸಂಘದ ಮುಖಂಡ ಜಿಮ್ ಮಣಿ ಮಾತನಾಡಿ, ಆರೋಗ್ಯವಂತ ಯುವಕರು ಕೇವಲ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಸಹ ಹೊಂದಿರಬೇಕು ಮತ್ತು ಮತ್ತೊಬ್ಬರ ಜೀವ ರಕ್ಷಣೆಗೆ ಮುಂದಾಗಬೇಕು. ನಮ್ಮ ಸ್ನೇಹಿತರು ಹಿತೈಷಿಗಳು ಬಹಳಷ್ಟು ಜನರು ಸ್ವಯಂ ಪ್ರೇರಿತವಾಗಿ ಬಂದು ಈ ಒಂದು ರಕ್ತದಾನ ಶಿಬಿರದಲ್ಲಿ ರಕ್ತವನ್ನು ನೀಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು. ಈ ಹಿಂದೆಯೂ ಸಹ ಹಲವು ಬಾರಿ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿದಾಗಲೂ ಸಹ ಬಹಳಷ್ಟು ಸ್ನೇಹಿತರು ಯುವಕರು ಬಂದು ರಕ್ತದಾನವನ್ನು ನೀಡಿದ್ದು ಬಹಳ ಸಂತೋಷವನ್ನು ನೀಡಿದೆ ಎಂಬುದಾಗಿ ತಿಳಿಸಿದರು. ಶಿಬಿರದಲ್ಲಿ ಪ್ರಮುಖವಾಗಿ ಗ್ರಾಮ ವಿಕಾಸ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಎಂಬಿ ನರಸಿಂಹರಾವ್, ಡಾಕ್ಟರ್ ಸುರೇಂದ್ರ, ಯುವ ಮುಖಂಡ ಶಶಿಕುಮಾರ್, ಆರ್ಎಲ್ ಜಾಲಪ್ಪ ಆಸ್ಪತ್ರೆಯ ಸಿಬ್ಬಂದಿ, ಜಿಮ್ ಮಣಿ, ಅಂಬರೀಶ್, ವಿಜಯ್, ಸೋಮು, ಅವಿನಾಶ್, ತೇಜ, ಕಿರಣ್ ಸೇರಿದಂತೆ ಹಲವಾರು ಯುವಕರು ಭಾಗಿಯಾಗಿದ್ದರು. ನಾವು ಶ್ರೀ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ರಕ್ತದ ಬಂದು ರಕ್ತದಾನ ಶಿಬಿರ ಮಾಡ್ತಾ ಇದೀವಿ. ಸೊ ಇಲ್ಲಿ ಪ್ರತಿ ವರ್ಷದಂತೆ ಈಗ ಜಿಮ್ ಮಣಿ ಅವರು ಸರ್ಕಾರಿ ಆಸ್ಪತ್ರೆ ಮುಳುಬಾಗಲ್ ರೋಟರಿ ಕ್ಲಬ್ ಮತ್ತೆ ಇನ್ನು ಕೆಲವೊಂದು ಆಜಾದ್ ಯುವಕ ಸಂಘ ಇವ್ರ ಜೊತೆಗೂಡಿ ಪ್ರತಿ ವರ್ಷನೂ ಕ್ಯಾಂಪ್ ಮಾಡ್ತಾ ಇದೀವಿ. ಹೋದ ವರ್ಷ ಇವರು ಎಲ್ಲ ಸಹಕಾರದಿಂದ ಸುಮಾರು 33 ಡೋನರ್ಸ್ ಆಗಿತ್ತು. ಸೊ ಈ ವರ್ಷನೂ ಚೆನ್ನಾಗಿ ನಡೀತಾ ಇದೆ. ಸೊ ನಾವು ಕೇಳ್ಕೊಳ್ಳೋದೇನಂದ್ರೆ ಯುವಕರಲ್ಲಿ ಅತಿ ಹೆಚ್ಚು ರಕ್ತದಾನಿಗಳು ಬರಬೇಕು. ಯಾರ್ಯಾರು ರಕ್ತ ಕೊಡ್ಬೇಕಂದ್ರೆ 18 ವರ್ಷ ಮೇಲೆ ವಯಸ್ಸಾಗಿರ್ಬೇಕು, ಮತ್ತೆ 50 ಕೆಜಿ ಮೇಲೆ ಇರ್ಬೇಕು, ಮತ್ತೆ ಯಾವುದೇ ಮೆಡಿಸಿನ್ಸ್ ತಗೋತಾ ಇರಬಾರ್ದು, ಮತ್ತೆ ಟ್ಯಾಟೋಯಿಂಗ್ ಇವಾಗ ಯುವ ಜನತೆ ಹೆಚ್ಚು ಟ್ಯಾಟೋಯಿಂಗ್ ಎಲ್ಲ ಹಾಕಿರ್ತಾರೆ. ಸೊ ಟ್ಯಾಟೋ ಹಾಕಿ 1 ವರ್ಷ ಮೇಲೆ ಆಗಿರ್ಬೇಕು. ಸೊ ಅವರು ಬ್ಲಡ್ ಕೊಡ್ಬೋದು. 1 ವರ್ಷ ಒಳಗಡೆ ಟ್ಯಾಟೋ ಹಾಕಿದ್ರೆ ಯಾವುದೇ ಕಾರಣಕ್ಕೂ ರಕ್ತ ಕೊಡಂಗಿಲ್ಲ. ಮತ್ತೆ ಕೊಡೋ ಯುವ ಜನತೆಗೆ ರಕ್ತ ಕೊಡುವಾಗ ಯಾವುದೇ ಸ್ಕಿನ್ ಅಲರ್ಜಿ ಎಲ್ಲ ಇರಬಾರ್ದು, ಆಯ್ತಾ. ಈ ರಕ್ತ ಕೊಡ್ಬೋದು. ಮತ್ತೆ ರಕ್ತ ಕೊಡೋದ್ರಿಂದ ಏನಾಗುತ್ತಂದ್ರೆ ಸೊ ಬಾಡಿಯಲ್ಲಿ ಹೊಸ ಸೆಲ್ಸ್ ಫಾರ್ಮೇಶನ್ ಆಗುತ್ತೆ. ಮತ್ತೆ ಫ್ಯೂಚರ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋ ಹೃದಯ ಸ್ತಂಭನ ಕೆಲವೊಂದೆಲ್ಲ ಕಾಯಿಲೆಗಳು ಬರಲ್ಲ. ತುಂಬಾ ಅನುಕೂಲಗಳಿದೆ ಅದರಿಂದ. ಜೊತೆಗೆ ನಾವು ಈ ಯುವ ಜನತೆ ಕೊಡೋ ರಕ್ತನ ಸೊ ನಾವು ನಮ್ ಬ್ಲಡ್ ಬ್ಯಾಂಕ್ ಅಲ್ಲಿ ಸಪರೇಟ್ ಮಾಡ್ತೇವೆ. ಇವಾಗ ಒಂದು ರಕ್ತದಾನ ಮಾಡಿದ್ರೆ ಆದ್ರಿಂದ ನಾವು 4 ತರ ಕಾಂಪೋನೆಂಟ್ಸ್ ಮಾಡ್ತೀವಿ. ಅಂದ್ರೆ 4 ಪೇಷಂಟ್ಗೆ ಯೂಸ್ ಆಗುತ್ತೆ. ರೆಡ್ ಸೆಲ್ಸ್, ಪ್ಲೇಟ್ಲೆಟ್, ಪ್ಲಾಸ್ಮಾ, ಕ್ರಯೋಪ್ರೆಸ್ಪಿರೇಟ್, ಇತರ ಅಂದ್ರೆ 4 ತರ ಪೇಷಂಟ್ಗೆ ಯೂಸ್ ಆಗುತ್ತೆ ಒಂದು ರಕ್ತದಾನ ಮಾಡಿದ್ರೆ. ಸೊ ಆ ರಕ್ತ ನಾವು ಎಲ್ಲ ಸಪರೇಟ್ ಮಾಡಿ ಆ ರಕ್ತಕ್ಕೆ ನಾವೆಲ್ಲ ಟೆಸ್ಟ್ ಮಾಡ್ತೀವಿ. ಇವ್ರು ಕೊಟ್ಟ ತಕ್ಷಣ ನಾವು ತಗೊಂಡಾಗ ಎಲ್ಲ ಪೇಷಂಟ್ ಕೊಟ್ಬಿಡಲ್ಲ. ಅವಾಗ ಏನು HIV ಕಾಯಿಲೆ, ಜಾಂಡೀಸ್ ಕಾಯಿಲೆ, ಮಲೇರಿಯಾ ಟೆಸ್ಟ್, ಅಲರ್ಜಿ ಕಾಯಿಲೆ ಎಲ್ಲಾ ಟೆಸ್ಟ್ ಮಾಡ್ತೀವಿ. ಎಲ್ಲ ಟೆಸ್ಟ್ ಮಾಡಿ ಏನಾದ್ರು ತೊಂದರೆ ಇದೆಯಾ ಎಲ್ಲ ಚೆಕ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಮಾತ್ರ ಅದನ್ನ ನಾವು ಬೇರೆ ಕೊಡೋದು. ಏನಾದ್ರು ತೊಂದರೆ ಇದ್ರೆ ಅವ್ರಿಗೆ ನಾವು ಫೋನ್ ಮಾಡಿ ಕರೆದು ಅವ್ರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಈ ತರ. ಮತ್ತೆ ಈ ಬ್ಲಡ್ ಎಲ್ಲ ಟೆಸ್ಟ್ ಆಗಿ ಓಕೆ ಆದ್ಮೇಲೆ ನಾವು ನಮ್ಮ ಬ್ಲಡ್ ಬ್ಯಾಂಕ್ ಇಂದ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಇಲ್ಲಿ ಕೊಡ್ತೀವಿ ಫ್ರೀ ಆಗಿ. ಮತ್ತೆ ಕೆಲವೊಂದ್ ಕಡೆ ಫ್ರೀ ಆಗಿ ಕೊಡ್ತೀವಿ. ಪ್ರೈವೇಟ್ಗೆ ಇಷ್ಟಂತ ಚಾರ್ಜ್ ಮಾಡ್ತೀವಿ. ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಫ್ರೀ ಆಗಿ ಬ್ಲಡ್ ವ್ಯವಸ್ಥೆ ಮಾಡ್ತೀವಿ. ಯಾವಾಗ ಆಕ್ಸಿಡೆಂಟ್ ಆಗಿರ್ಬೋದು, ಮತ್ತೆ ಗರ್ಭಿಣಿ ಸ್ತ್ರೀಯರಿಗೆ ರಕ್ತದ ಅವಶ್ಯಕತೆ ಇದ್ದಾಗ ನಾವು ಬ್ಲಡ್ ಕೊಡ್ತೀವಿ. ಮತ್ತೆ HIV ಕಾಯಿಲೆ ಪೇಷಂಟ್ಗೆ, TB ಕಾಯಿಲೆ ಅವ್ರಿಗೆ ರಕ್ತದ ಅವಶ್ಯಕತೆ ಇದ್ದಾಗ ನಾವು ಉಚಿತವಾಗಿ ಬ್ಲಡ್ ಎಲ್ಲ ಸಪ್ಲೈ ಮಾಡ್ತಾ ಇರ್ತೀವಿ. ಕೊಡ್ತೀವಿ. ಇಡೀ ಇಂಡಿಯಾದಲ್ಲಿ ಎಲ್ಲಾ ಡಿಸ್ಟ್ರಿಕ್ಟ್ ವೈಸ್ ವಾಟ್ಸ್ಆಪ್ ಗ್ರೂಪ್ಸ್ ಇದೆ. ಗೌರ್ಮೆಂಟ್ ಇಂದ ಮತ್ತೆ ಪ್ರೈವೇಟ್ ಮರ್ಜ್ ಆಗಿ ವಾಟ್ಸ್ಆಪ್ ಗ್ರೂಪ್ಸ್ ಮಾಡಿದ್ದಾರೆ. ಎಲ್ಲಾ ಗ್ರೂಪ್ ಇವಾಗ A ಪಾಸಿಟಿವ್ ಗ್ರೂಪ್ ಡಿಸ್ಟ್ರಿಕ್ಟ್ ವೈಸ್ ಇದೆ, ತಾಲೂಕ್ ವೈಸ್ ಇದೆ. ಕಮ್ಯುನಿಕೇಶನ್ ಪ್ರಾಪರ್ ಆಗಿ ಆಗ್ಬೇಕಷ್ಟೇ. ಇವಾಗ ಯಾವ್ದೋ ಬ್ಲಡ್ ಬೇಕಂತ ಸುಮ್ಮನೆ ಆಗಲ್ಲ. ಒಂದು ರಿಕ್ವೆಸ್ಟ್ ಕೊಡ್ತಾರೆ ಡಾಕ್ಟರ್, ಯಾವ್ದೋ ವಿದ್ಯಾವಂತ ಇದ್ದಾಗ ಅವ್ರಿಗೆ ಹೇಳಿದ್ರೆ ಗ್ರೂಪ್ ಆಗಿ ಹಾಕ್ತಾರೆ, ನಮ್ ಕಾಂಟ್ಯಾಕ್ಟ್ ಆಗುತ್ತೆ, ನಾವು ಅವ್ರಿಗೆ ಬ್ಲಡ್ ಕೊಡ್ತೀವಿ. ಅಪ್ರೋಚ್ ಮಾಡ್ಬೇಕಂದ್ರೆ ಇವಾಗ ಗೂಗಲ್ ನನ್ನ ನಂಬರ್ ಇದೆ. ಇವಾಗ ನನ್ ಗೌರ್ಮೆಂಟ್ ಇಂದ ಬಂದಿರೋದು ಗೂಗಲ್ ನನ್ನ ನಂಬರ್ ಇದೆ. ಬ್ಲಡ್ ಲೈಕ್ 20 ಕ್ವಶನ್ಸ್ ಇದೆ. ಜೀವ ಸಂಜೀವಿನಿ ಅಂತ ಆಪ್ಸ್ ಇದೆ. ಅಲ್ಲೋಗಿ I want ಬ್ಲಡ್ ಅಂತ ಹಾಕಿದ್ರೆ ಗೂಗಲ್ ಅಲ್ಲಿ ಆಪ್ಸ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ಲೈಕ್ ಯಾವ ತಾಲೂಕು ಯಾವ ಡಿಸ್ಟ್ರಿಕ್ಟ್ ಅಂತ ಹಾಕಿ ಸರ್ಚ್ ಕೊಡ್ಬೇಕು. ಸರ್ಚ್ ಕೊಟ್ಟಾಗ ಬ್ಲಡ್ ಬ್ಯಾಂಕ್ಸ್ ಓಪನ್ ಆಗುತ್ತೆ. ಇವಾಗ SNF ಬ್ಲಡ್ ಬ್ಯಾಂಕ್, ಜಾಲಪ್ಪ ಬ್ಲಡ್ ಬ್ಯಾಂಕ್, KG ಬ್ಲಡ್ ಬ್ಯಾಂಕ್ ಓಪನ್ ಆಗುತ್ತೆ. ಅಲ್ಲಿ ಸ್ಟಾಕ್ ಎಷ್ಟಿದೆ ಅಂತ ಅಲ್ಲೇ ಗೊತ್ತಾಗುತ್ತೆ. ಸ್ಟಾಕ್ ಇರೋದು ಯಾವ ಬ್ಲಡ್ ಬ್ಯಾಂಕ್ ಅಲ್ಲಿ ಇದೆ ಸ್ಟಾಕ್ ನೋಡಿ ಅಲ್ಲಿ ನಂಬರ್ಸ್ ಇದೆ. ಅಲ್ಲಿ ನನ್ನ ನಂಬರ್ ಜಾಲಪ್ಪ ಇಂದ ನನ್ನ ನಂಬರ್ ಇದೆ, SNI ಇಂದ ಮೇಡಮ್ ನಂಬರ್ ಇದೆ. ಕಾಲ್ ಮಾಡಿ ಬಂದು ಬ್ಲಡ್ ತಗೊಂಡು ಹೋಗ್ಬೋದು.
ಏನಂದ್ರೆ ಕಮ್ಯುನಿಕೇಶನ್ ಆಗ್ಬೇಕಷ್ಟೇ. ಕೆಲವೊಂದು ಕಾಯಿಲೆಗೆ ಉಚಿತ ಕೊಡ್ತೀವಿ. ಇವಾಗ HIV ಕಾಯಿಲೆ, TB, ಥ್ಯಾಲಸಿಮಿಯಾ, ಎಪ್ಲಾಸ್ಟಿಕ್ ಅನಿಮಿಯಾ, ಒಂದು 7 ಕಾಯಿಲೆ ಇದೆ. ಆ ಕಾಯಿಲೆಗೆ ಎಲ್ಲ ಕಡೆ ಅದು ಪ್ರೈವೇಟ್ ಇರ್ಲಿ ಗೌರ್ಮೆಂಟ್ ಇರ್ಲಿ ಬ್ಲಡ್ ಫ್ರೀಯಾಗಿ ಕೊಡ್ತೀವಿ. ಮತ್ತೆ ಕೆಲವೊಂದು ಕಾಯಿಲೆಗೆ ಚಾರ್ಜ್ ಮಾಡ್ತೀವಿ, ಮಿನಿಮಮ್ ಚಾರ್ಜಸ್ ಮಾಡೇ ಮಾಡ್ತೀವಿ ಕೆಲವೊಂದು ಕಾಯಿಲೆಗೆ. ಇನ್ನು ಮಿಕ್ಕಿದ 7 ಕಾಯಿಲೆಗೆ ಬ್ಲಡ್ ಫ್ರೀಯಾಗಿ ಕೊಡ್ತೀವಿ, ಅದರಲ್ಲೇನು ಇದಿಲ್ಲ. ಬಟ್ ಏನಂದ್ರೆ ಪೇಷಂಟ್ಗೆ ಎಜುಕೇಟ್ ಮಾಡಬೇಕು, ಎಲ್ಲಿ ಬ್ಲಡ್ ಸಿಗುತ್ತೆ, ಹೆಂಗ್ ಹೋಗ್ಬೇಕು ಏನಂತ ತಗೊಂಡು ಕರೆಕ್ಟ್ ಪ್ರಾಪರ್ ವೇ ಅಲ್ಲಿ ಹೋದ್ರೆ ಸಿಗುತ್ತೆ ಬ್ಲಡ್. ಅದ್ರಲ್ಲಿ ಏನ್ ಸಮಸ್ಯೆ ಇಲ್ಲ. ಈ ಬ್ಲಡ್ ಕ್ಯಾಂಪ್ ಒಂದು ಆಯೋಜನೆ ಮಾಡಿದ್ದಾರೆ. ಇವತ್ತು ಇವರು ಜಿಮ್ ಮಣಿ ಮತ್ತು ಅಂಬರೀಶ್ ಸ್ನೇಹಿತರ ಬಳಗ ಹಾಗೂ ಆಜಾದ್ ಯುವಕರ ಸಂಘ ಸೇರಿ ಇವತ್ತು ಬ್ಲಡ್ ಕ್ಯಾಂಪ್ ಒಂದು ಆಯೋಜನೆ ಮಾಡಿದ್ದಾರೆ. ಇದೇ ತರ ಅವಾಗವಾಗ ಬ್ಲಡ್ ಕ್ಯಾಂಪ್ಸ್ ಮಾಡ್ತಾ ಇದ್ರೆ ಇವಾಗ ಇವರು ನಮ್ಮ ರಾವ್ ಅವರು ಹೇಳಿದಂಗೆ ಇವಾಗ ಯುವಕರ ಸಂಖ್ಯೆ ಜಾಸ್ತಿ ಇದೆ, ಸುಮಾರು 60 to 65% ಇದೆ ಪಾಪ್ಯುಲೇಷನ್ ಅಲ್ಲಿ. ಇವಾಗ ಏನ್ ಮಾಡ್ಬೇಕಂದ್ರೂ ಅವರೇ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಮಿಕ್ಕಿದ್ದೆ ಇರೋದು 30-35% ಏನಿದ್ದಾರೆ, ಅದರಲ್ಲಿ ಮಕ್ಕಳು ಮತ್ತೆ ಮುದುಕರು ಅವರೆಲ್ಲ ಇದ್ದಾರೆ. ಅವರು ಏನ್ ಮಾಡಕ್ ಆಗೋದಿಲ್ಲ. ಅಂದ್ರೆ ಏನ್ ಮಾಡಕ್ ಆಗಲ್ಲ ಅಂದ್ರೆ ಇಂತ ಬ್ಲಡ್ ಕ್ಯಾಂಪ್ಸ್ ಇದೆಲ್ಲ ಬ್ಲಡ್ ಡೊನೇಷನ್ ಎಲ್ಲ ಮಾಡಕ್ ಆಗಲ್ಲ. ಈ ಮೇನ್ ಯುವಕರದ್ದು ಏನು ಅಂದ್ರೆ ಈ 65% ಏನಿದ್ದಾರೆ ಅವರು ಬ್ಲಡ್ ಡೊನೇಷನ್ ಎಲ್ಲ ಮಾಡ್ಬೋದು. ಇವಾಗ ಎಕ್ಸಾಂಪಲ್ ಏನಾದ್ರು ಎಲ್ಲಾದ್ರೂ ಆಕ್ಸಿಡೆಂಟ್ ಏನಾದ್ರು ಆಯ್ತಂದ್ರೆ ಅಲ್ಲಿ ರಕ್ತಸ್ರಾವ ಜಾಸ್ತಿ ಆಗತ್ತೆ, ರಕ್ತ ಎಲ್ಲ ಲಾಸ್ ಆಗತ್ತೆ. ಅವಾಗ ಎಮರ್ಜೆನ್ಸಿ ಬ್ಲಡ್ ಬೇಕಾಗತ್ತೆ. ಇವಾಗ ಬ್ಲಡ್ ಬೇಕಾದಾಗ ಅವ್ರ ಬ್ಲಡ್ ಗ್ರೂಪ್ ಅದು ಬೇಕಾಗತ್ತೆ. ಯಾವ್ದಂದ್ರೆ ಆ ಬ್ಲಡ್ ಹಾಕಕ್ಕಾಗಲ್ಲ, ಅವ್ರದ್ದು ಬ್ಲಡ್ ಗ್ರೂಪ್ ಮ್ಯಾಚ್ ಮಾಡಿ ಹಾಕ್ತಾರೆ. ಆ ಟೈಮಲ್ಲಿ ಅದೇ ಬ್ಲಡ್ ಗ್ರೂಪ್ ಸಿಗ್ಬೇಕು, ಅದೇ ಬ್ಲಡ್ ಸಿಗ್ಬೇಕು. ಇವಾಗ ಬೇರೆ ಯಾವ್ದು ಅಂತಂದು ಯಾರಿಗೂ ಹಾಕಕ್ ಆಗೋದಿಲ್ಲ. ಆದ್ರಿಂದ ಇವಾಗ ಇನ್ನ ಒಂದೇನು ಅಂದ್ರೆ ಯಾರಾದ್ರೂ ಆಗ್ಲಿ ಯುವಕರು ಇದಾರಲ್ಲ, ಅವ್ರಿಗೆ ಪ್ರತಿ 6 ತಿಂಗಳಿಗೊಂದ್ಸಲ ಬ್ಲಡ್ ಡೊನೇಷನ್ ಕೊಡ್ಬೋದು, ಅಂದ್ರೆ ಬ್ಲಡ್ ಕೊಡ್ಬೋದು. ಇವಾಗ ಅವ್ರು ಏನ್ ಕೊಡ್ತಾರೆ, ಅವ್ರ ಹತ್ರ ತಗೊಳ್ಳೋದು 350 ml ಅಷ್ಟೇ, ಲೀಟರ್ ಗಟ್ಟಲೆ ತಗೊಳ್ಳಲ್ಲ, ತಗೊಳ್ಳೋದು 350 ml. ಇವಾಗ ಅವ್ರು ಏನ್ ಕೊಡ್ತಾರೆ ಅದು ವಿತಿನ್ 2 to 3 weeks ಅವ್ರಿಗೆ ಉತ್ಪಾದನೆ ಆಗ್ಬಿಡುತ್ತೆ. 3 ತಿಂಗಳಲ್ಲಿ ಅವ್ರು ಏನ್ ಕೊಟ್ಟಿರ್ತಾರೆ ಅದಕ್ಕಿಂತ ಜಾಸ್ತಿನೇ ಉತ್ಪಾದನೆ ಆಗುತ್ತೆ. ಆದ್ರೆ ನಾವು 6 months once ಕೊಡೋದು ಒಳ್ಳೇದು. ಕೊಟ್ಟವ್ರಿಗೆ ಏನ್ ಲಾಭ ಅಂದ್ರೆ ಹಳೆ ರಕ್ತ ಹೋಗಿ ಹೊಸ ರಕ್ತ ಉತ್ಪತ್ತಿ ಆಗತ್ತೆ, ಮತ್ತೆ ಕೊಟ್ಟವ್ರಿಗೆ ಅದು ಲಾಭ. ತಗೊಂಡವ್ರಿಗೆ ಏನು ಅಂದ್ರೆ ಅವ್ರ ಕರ್ಮ ಕಳಿಯುತ್ತೆ. ಯಾಕಂದ್ರೆ ಇವಾಗ ಆಕ್ಸಿಡೆಂಟ್ ಏನೋ ಆಗಿರುತ್ತೆ, ಅವ್ರಿಗೆ ರಕ್ತ ಕಡಿಮೆ ಇರುತ್ತೆ, ಅವ್ರ ರಕ್ತ ತಗೊಂತಾರೆ, ಅವ್ರ ಕರ್ಮ ಕಳಿಯುತ್ತೆ. ಇವ್ರು ಕೊಟ್ರೆ ಅವ್ರಿಗೆ ಹಳೆ ರಕ್ತ ಹೋಗಿ ಹೊಸ ರಕ್ತ ಬರುತ್ತೆ. ಅದು ಇದ್ರ ಪ್ರಕಾರ ಕೂಡ ಒಳ್ಳೇದು. ಅದ್ರ ಎಲ್ರು ಕೊಟ್ಟು ಅದು ಮಾಡ್ಬೋದು. ಕೆಲವೊಂದ್ ಹತ್ರ ಮಾತ್ರ ಇವಾಗ ಬ್ಲಡ್ ತಗೊಳ್ತೀವಿ. ಅಂದ್ರೆ ಇವಾಗ ನಮ್ಮಲ್ಲಿ ನಮ್ಮ ಹಾಸ್ಪಿಟಲ್ ಅಲ್ಲಿ ಬ್ಲಡ್ ತಗೊಳಕ್ ಬರಲ್ಲ, ಯಾಕಂದ್ರೆ ನಮ್ದು ಬ್ಲಡ್ ಕಲೆಕ್ಷನ್ ಸೆಂಟರ್ ಇಲ್ಲ. ಈ ಬ್ಲಡ್ ಕಲೆಕ್ಷನ್ ಸೆಂಟರ್ ಕಡಿಮೆ ಇದೆ. ಅಂತ ಟೈಮಲ್ಲಿ ಇನ್ನೊಂದ್ ಏನ್ ಮಾಡ್ಬೋದು ಅಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಕೆಲವೊಂದು ಗ್ರೂಪ್ ಇಟ್ಕೊಂಡಿದ್ದಾರೆ. ಏನು ಅಂದ್ರೆ ಬ್ಲಡ್ ಡೊನೇಷನ್ ಮಾಡ್ತಾರಲ್ಲ ಅವ್ರದ್ದೆಲ್ಲ ಅವ್ರ ಹೆಸರು ಮತ್ತೆ ಬ್ಲಡ್ ಗ್ರೂಪ್ ಯಾವ್ದು ಅಂದ್ಬಿಟ್ಟು ಹಾಕೊಂಡು ಅದು ಎಲ್ಲ ಇದ್ರಲ್ಲಿ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಆ ಟೈಮಲ್ಲಿ ಇವಾಗ ಏನಾದ್ರು ಎಮರ್ಜೆನ್ಸಿ ಇದ್ರೆ ಅಂತವ್ರಿಗೆ ಅವ್ರು ಕಾಲ್ ಮಾಡಿದ್ರು ಅವ್ರು ಬಂದು ಬ್ಲಡ್ ಕೊಡ್ತಾರೆ. ಅದು ಮಾಡ್ಬೋದು, ಅದು ಒಳ್ಳೆ ಸರ್. ಯಾವ ರೀತಿ